ನಮಸ್ಕಾರ ಸ್ನೇಹಿತರೆ, ರೈತರ ಬೇಡಿಕೆಗಳನ್ನ ಈಡೇರಿಸಬೇಕೆನ್ನುವಂತಹ ದೃಷ್ಟಿಕೋನದಿಂದ ರೈತ ಮುಖಂಡರು, ಹೌದು ರೈತರಲ್ಲಿನೇ ಮುಖಂಡರಾಗಿರ್ತಕ್ಕಂಥವರು ಕಳೆದ ಬುಧವಾರ ದಿನ ವಿಧಾನಸೌಧಗಳ ಮುಂದೆ ಒಂದು ಸ್ಟ್ರೈಕ್ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಸೊ ಈ ಪ್ರತಿಭಟನೆಯನ್ನ ರೈತರಿಗೋಸ್ಕರ ಅವರ ಬೇಡಿಕೆಗಳನ್ನ ಈಡೇರಿಗೋಸ್ಕರ ಒಂದು ಪ್ರತಿಭಟನೆ ಮಾಡುವುದರ ಮೂಲಕ ರಾಜ್ಯದ ಎಲ್ಲ ಜನರ ಗಮನವನ್ನ ಸೆಳೀತಾರೆ. ಸೊ ಇದೇ ಒಂದು ದೃಷ್ಟಿಕೋನದಿಂದ ಮುಂಗಾರು ಅಧಿವೇಶನ ಪ್ರಾರಂಭವಾಗುತ್ತಿದ್ದು ನಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರ್ತಕ್ಕಂತಹ ಶಿವಾನಂದ ಪಾಟೀಲ್ ಅವರಿಗೆ ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ರೈತರು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳ್ಬಿಟ್ಟು ಅವರಿಗೆ ಒತ್ತಡವನ್ನ ಹೇರುವಂತಹ ಕೆಲಸ ಇಲ್ಲಿ ರೈತರು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ಕೂಡ ಈಗಾಗಲೇ ಹೆಚ್ಚಿನ ಮಳೆಯಿಂದಾಗಿ ನಾಶ ಆಗಿದಾವೆ. ಸೊ ಈ ಹಿಂದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನೀವು ಹೋಗಿದ್ದೆ ಆದ್ರೆ ಹೆಚ್ಚಿನ ಬರಗಾಲ ಬಿದ್ದಿರತಕ್ಕಂತಹ ಕಾರಣದಿಂದಾಗಿ ಅಲ್ಲಿ ಕೂಡ ಬರದಿಂದಾಗಿ ಬೆಳೆ ಹಾನಿ ಆಗಿದೆ. ಹೀಗಾಗಿ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದಾಗಿ ತಮ್ಮ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಆತ್ಮಹತ್ಯೆಯನ್ನ ತಡೆಗಟ್ಟುವುದಕ್ಕೋಸ್ಕರ ಅವರ ಬೇಡಿಕೆಗಳನ್ನ ಈಡೇರಿಸಗೋಸ್ಕರ ಸಾಲ ಮನ್ನಾದ ಜೊತೆಗೆ ಅತಿ ಸಣ್ಣ ರೈತರ ಸಾಲ ಮನ್ನಾದ ಜೊತೆಗೆ ಸಾಕಷ್ಟು ಬೇಡಿಕೆಗಳನ್ನ ಮುಂದಿಡಲಾಗಿದೆ. ಸೊ ಹಾಗಾದ್ರೆ ಬನ್ನಿ ಏನೇನ ಬೇಡಿಕೆಗಳನ್ನ ಮುಂದಿಡುವಂತಹ ಕೆಲಸ ಮಾಡಿದ್ದಾರೆ. ಸೊ ಸಾಲ ಮನ್ನಾ ಯಾರ್ಯಾರ್ದು ಆಗ್ತಾ ಇದೆ, ಯಾವ ಬ್ಯಾಂಕಿನಲ್ಲಿ ಅವ್ರದ್ದು ಆಗ್ತಾ ಇದೆ, ಎಲ್ಲ ವಿಷಯವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಸಮಿತಿಯನ್ನ ಕೂಡ ನಿರ್ಮಾಣ ಮಾಡಲು ತಿಳಿಸಿದ್ದಾರೆ. ಅಂದ್ರೆ ಈ ಒಂದು ರೈತರಿಗೆ ಒಂದು ತಜ್ಞರ ತಂಡವನ್ನ, ರೈತರು ಆತ್ಮಹತ್ಯೆ ತಡೆಯಲು ತಜ್ಞರ ತಂಡವನ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಸಮಿತಿಯನ್ನ ರಚನೆ ಮಾಡ್ಬೇಕಂತ ಹೇಳ್ಬಿಟ್ಟು ಶಿವಾನಂದ ಪಾಟೀಲ್ ಅವರಿಗೆ ರೈತರು ಒತ್ತಡವನ್ನ ಹೇರಿದ್ದಾರೆ. ಸೊ ಈ ಸಮಿತಿಯನ್ನ ಸರ್ಕಾರವೇ ಒಂದು ನಿರ್ದೇಶನ ನೀಡಬೇಕು, ಸರ್ಕಾರ ಶಿಫಾರಸು ಮಾಡಬೇಕು ಅಂತ, ಜಾರಿ ಮಾಡ್ಬೇಕಂತ ತಿಳಿಸಲಾಗಿದೆ. ಸೊ ಹಾಗಾದ್ರೆ ಸ್ನೇಹಿತರೆ, ಈಗ ಈ ಸಾಲ ಮನ್ನಾದ ಕುರಿತಾಗಿ ಅಷ್ಟೇ ಅಲ್ಲ, ಈಗಾಗಲೇ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಕೂಡ ಆಗಿದೆ. ಅದರ ಜೊತೆಗೆ ಈ ಹಿಂದೆ ನಾವು ನೋಡೋದಾದ್ರೆ ಇದೇ ವರ್ಷದಲ್ಲಿ ಹೆಚ್ಚಿನ ಬರ ಕೂಡ ಬಿದ್ದಿತ್ತು. ಹೌದು, ಬಿಸಿಲು ಎಷ್ಟೊಂದು ಇತ್ತು ನಿಮಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಬರ ಬಿದ್ದಿರುವಂತಹ ಕಾರಣಕ್ಕಾಗಿ ಇಲ್ಲಿ ಬೆಳೆಗಳು ಬರದಿಂದನೂ ಕೂಡ ನಾಶ ಆಗಿದೆ, ಅಂದ್ರೆ ನೀರು ಇಲ್ಲದೇನೆ ನಾಶ ಆಗಿದೆ. ಈ ಕಡೆ ಹೆಚ್ಚಿನ ಮಳೆಯಿಂದಾಗಿ ಎಷ್ಟು ಅಗತ್ಯ ಇರುತ್ತೆ ಅಷ್ಟೇ ಮಳೆ ಬಿದ್ದಿಲ್ಲ. ಹೊಲ ಗದ್ದೆಗಳಲ್ಲಿ ನೀರು ನಿಲ್ಲುವಂತಹ ಕಾರಣದಿಂದಾಗಿ ಈಗಾಗಲೇ ನೋಡಿದಿರಿ, ಗೋಕಾಕ್ನಲ್ಲಿ ಆಗಿರ್ಲಿ, ಸಾಕಷ್ಟು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಹೆಚ್ಚಿನ ಪ್ರವಾಹ ಬಂದು ಬಿಟ್ಟಿದೆ. ಹೌದು, ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಗ್ತಾ ಇಲ್ಲ. ಸೊ ಯಾವಾಗ ಬೆಳೆಗಳನ್ನ ಬೆಳೆದಿರ್ತಾನೆ ಎಲ್ಲ ಬೆಳೆಗಳು ನಾಶ ಆಗ್ತಾ ಇದೆ. ಆ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಲ ಸೂಲಗಳನ್ನ ಮಾಡಿರ್ತಾನೆ. ಹೌದು, ಸಣ್ಣ ಪುಟ್ಟ ರೈತರು ಏನ್ ಮಾಡ್ತಾರೆ, ಸಾಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ. ಆ ಬೆಳೆಗಳು ಬೆಳೆದಿರ್ತಕ್ಕಂತಹ ಫಲದಿಂದ ಸಾಲವನ್ನ ತೀರಿಸುವಂತಹ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇರ್ತಾರೆ. ಆದ್ರೆ ಹೆಚ್ಚಿನ ಮಳೆಯಿಂದಾಗಿನೋ ಅಥವಾ ಹೆಚ್ಚಿನ ಬರ ಬಿದ್ದಿರ್ತಕ್ಕಂತಹ ಕಾರಣದಿಂದಾಗಿನೋ ಆ ಬೆಳೆಗಳು ನಾಶ ಆಗ್ಬಿಡ್ತವೆ. ಸೊ ಹೀಗಾಗಿ ರೈತ ಮಾಡಿರ್ತಕ್ಕಂತಹ ಸಾಲದ ಹೊರೆ ರೈತನ ಮೇಲೆ ಬಿದ್ದು ಬಿಡುತ್ತೆ. ಈ ಕಡೆ ಬೆಳೆದಿರ್ತಕ್ಕಂತಹ ಬೆಳೆಯ ಫಲ ಕೂಡ ಸಿಕ್ಕಿರೋದಿಲ್ಲ, ಈ ಕಡೆ ಸಾಲನಾದ್ರೂ ಹೆಚ್ಚಾಗ್ತಾನೆ ಇರತ್ತೆ, ಅದರ ಮೇಲೆ ಬಡ್ಡಿ ಹೆಚ್ಚಾಗ್ತಾ ಇರತ್ತೆ. ಸೊ ಈಗಾಗಲೇ ಸ್ವಸಹಾಯ ಸಂಘಗಳಿಂದ ಸಾಲವನ್ನ ಮಾಡಿರ್ತಾರೆ. ಈಗ ಹೆಚ್ಚಿನ ಬಡ್ಡಿ ವಿಧಿಸುವಂತಹ ಸಾಲಗಳನ್ನು ಕೂಡ ಮಾಡಿಕೊಂಡಿರ್ತಾರೆ ಬ್ಯಾಂಕ್ಗಳಿಂದ. ಈಗ ನೋಡಿ, ಗೌರ್ಮೆಂಟ್ ಬ್ಯಾಂಕ್ ನಿಂದ ಸಿಕ್ಕಿರ್ತಕ್ಕಂತಹ ಸಾಲ ಕಡಿಮೆ ಬಡ್ಡಿದಲ್ಲಿ ಸಿಕ್ಕಿರುತ್ತೆ. ಆದ್ರೆ ಪ್ರೈವೇಟ್ ಯಾವುದೇ ಒಂದು ಬ್ಯಾಂಕ್ ನಲ್ಲಿ ಅಥವಾ ಫೈನಾನ್ಸ್ ಗಳಲ್ಲಿ ನೀವು ಸಾಲಗಳನ್ನ ಪಡ್ಕೊಳ್ಳಿಕ್ ಹೋದ್ರೆ ಅಲ್ಲಿ ಬಹಳಷ್ಟು ಹೆಚ್ಚಿನ ಬಡ್ಡಿಯನ್ನ ವಿಧಿಸ್ತಾರೆ. ಸೊ ಹಾಗಾಗಿ ಆ ಬಡ್ಡಿ ಏರ್ತಾನೂ ಇರುತ್ತೆ. ಆ ಬಡ್ಡಿ ಏನಾದ್ರೂ ಕಟ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಮತ್ತಷ್ಟು ಬಡ್ಡಿ ಬೀಳತ್ತೆ. ಹೆಚ್ಚಿನ ದುಡ್ಡನ್ನ ನೀವು ಕಟ್ಟಬೇಕು, ತದನಂತರವೇ ನೀವು ಸಾಲವನ್ನ ತೀರಿಸಬೇಕು. ಅಥವಾ ಇನ್ಯಾವುದೋ ಒಡವೆ ವಸ್ತ್ರಗಳನ್ನ ನೀವು ಗಿರವಿ ಇಡ್ತೀರಿ, ಹೌದು, ಅದನ್ನ ಇಟ್ಟು ಬಿಟ್ಟು ದುಡ್ಡನ್ನ ಪಡ್ಕೊಂಡಿರ್ತೀರಿ. ಆ ಇಟ್ಟಿರ್ತಕ್ಕಂತಹ ಒಡವೆಯನ್ನ ವಾಪಸ್ ತೆಗೆದುಕೊಂಡು ಬರುವಂತಹ ಶಕ್ತಿನೂ ಕೂಡ ನಿಮ್ಮಲ್ಲಿ ಇರೋದಿಲ್ಲ. ಸೊ ಇಂತಹ ಎಲ್ಲರ ರೈತರ ಪರಿಸ್ಥಿತಿಯನ್ನ ನೋಡ್ಕೊಂಡು ರೈತ ಮುಖಂಡರು ಮೊನ್ನೆ ಹೋದ ವಾರದಲ್ಲಿ, ಸೊ ಬುಧವಾರ ದಿವಸ ಈ ಒಂದು ಪ್ರತಿಭಟನೆಯನ್ನ ವಿಧಾನಸೌಧದ ಮುಂದೆ ಮಾಡಿರ್ತಕ್ಕಂಥದ್ದು. ಇದು ಎಲ್ಲ ರಾಜ್ಯದಲ್ಲಿರ್ತಕ್ಕಂತಹ ಗಮನ ಸೆಳೆದಿರುತ್ತದೆ. ಸೊ ಈ ಶಿವಾನಂದ ಪಾಟೀಲ್ ಅವರಿಗೆ, ಸಚಿವರಿಗೆ ಈ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಚಿವರಿಂದ ಒಂದು ತಜ್ಞರ ತಂಡ ಒಂದು ಸೃಷ್ಟಿ ಆಗ್ಬೇಕು, ರಚನೆ ಆಗ್ಬೇಕು, ಅದನ್ನ ಶಿಫಾರಸನ್ನ ಕೂಡ ಸರ್ಕಾರ ಜಾರಿ ಮಾಡ್ಬೇಕು ಅಂತಕ್ಕಂತಹ ಒಂದು ದೃಷ್ಟಿಕೋನದಿಂದ ಈ ಒಂದು ಮಾಹಿತಿಯನ್ನ ರಾಜ್ಯದಂತಹ ತಿಳಿಸಿದ್ದಾರೆ. ಸೊ ಹಾಗಾದ್ರೆ ಸರ್ಕಾರ ಏನ್ ಮಾಡತ್ತೆ ಅಂತಕ್ಕಂಥದನ್ನ ಕಾಯ್ದು ನೋಡ್ಬೇಕು. ಈಗ ಬರೀ ನಿಮಗೆ ಸಾಲ ಮನ್ನಾ ಮಾಡೋದಷ್ಟೇ ಅಲ್ಲ, ಸೊ ಎಷ್ಟು ಬೆಳೆ ನಾಶ ಆಗಿದೆ, ಸೊ ಅದನ್ನ ವೈಜ್ಞಾನಿಕವಾಗಿ ನೀವು
ಅದನ್ನ ತಿಳ್ಕೊಂಡು ಎಷ್ಟು ಅದರ ಪರವಾಗಿ ದುಡ್ಡನ್ನ ಕೊಡಬೇಕಾಗಿದೆ, ಅದರ ಬೆಳೆ ಹಾನಿ ಕೊಡಬೇಕಾಗಿದೆ, ಕೊಡುವಂತಹ ಕೆಲಸ ಮಾಡಿ. ಯಾಕಂದ್ರೆ ರೈತರು ಎಷ್ಟು ಅವಶ್ಯಕತೆ ನಿಮಗೆ ಗೊತ್ತಿದೆ. ಹಾಗಾಗಿ ರೈತರಿಗೆ ಇಷ್ಟೊಂದು ಸಂಕಷ್ಟ ಈಡಾಗ್ತಾ ಇದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕೋ ಬೇಡವೋ? ಹೌದಲ್ವಾ? ಈಗ ಗಮನ ಹರಿಸ್ಲೇಬೇಕು. ಇದಕ್ಕೆ ಏನ್ ಪರಿಹಾರ ಆಗತ್ತೆ ಸರ್ಕಾರದಿಂದ ಆದಷ್ಟರ ಮಟ್ಟಿಗೆ ಕೊಡಬೇಕು ಅಂತಕ್ಕಂತಹ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸೊ ಈ ಹಿಂದೆ ಬರ ಪರಿಹಾರ 1 ತಿಂಗಳದ್ದು ಕೊಟ್ರು, ಅಂದ್ರೆ ಒಂದ್ ಸ್ವಲ್ಪ ಮಟ್ಟದಲ್ಲಿ ಕೊಟ್ಟಿದ್ರು ರಾಜ್ಯ ಸರ್ಕಾರದವರು, ತದನಂತರ ಕೊಡ್ಲಿಲ್ಲ. ಈಗ ಬೆಳೆ ಹಾನಿ ಪರಿಹಾರ ಕೇಂದ್ರದಿಂದನೂ ಕೂಡ ರಿಲೀಸ್ ಆಗಿದೆ. ಯಾರ್ಯಾರು ಬೆಳೆ ಹಾನಿ ಪರಿಹಾರ ಮಾಡ್ಕೊಂಡಿದ್ದೀರಿ ಅವ್ರಿಗಂತೂ ಜಮಾ ಆಗಿದೆ. ಆದ್ರೆ ರಾಜ್ಯ ಸರ್ಕಾರದ ವತಿಯಿಂದ ಇಲ್ಲಿ ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಭರಿಸಿ ಕೊಡಬೇಕು, ಅದನ್ನ ತುಂಬಿ ಕೊಡಬೇಕು ಅಂತಕ್ಕಂತಹ ಮನವಿಯನ್ನ ಮಾಡ್ಕೊಂಡಾಗಿದೆ. ಈಗ ಕಾಯ್ದು ನೋಡ್ಬೇಕಾಗಿದೆ. ಈಗ ಈ ಬ್ಯಾಂಕ್ನವ್ರದ್ದು, ಆ ಬ್ಯಾಂಕ್ನವ್ರದ್ದು ಅಥವಾ ಈ ರೈತರದು ಅಂತಹ ಏನ ಇನ್ಫಾರ್ಮೇಶನ್ ಸರ್ಕಾರ ಕೊಟ್ಟಿಲ್ಲ. ಆದ್ರೆ ಇದರ ಬಗ್ಗೆ ಚಿಂತನೆಯನ್ನ ನಡೆಸಿದೆ ಅಂತೆ. ಸೊ ಸ್ವಲ್ಪ ದಿನದಲ್ಲಿನೇ ಇದ್ರ ಬಗ್ಗೆ ಡಿಸಿಷನ್ ಫೈನಲ್ ಆಗತ್ತೆ. ರೈತರಿಗೆ ಸಾಲ ಮನ್ನಾ ಆಗೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕ ತಕ್ಷಣವೇ ನಾನು ಬೇರೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಮಟ್ಟಿಗಾದ್ರೂ ನಿಮಗೆ ರಿಲೀಫ್ ಸಿಕ್ಕಿರಬಹುದು. ಹೌದು, ರೈತರು ಮಾಡಿರ್ತಕ್ಕಂತಹ ಪ್ರತಿಭಟನೆಯಿಂದಾಗಿ ಎಲ್ಲ ರೈತರಿಗೂ ಕೂಡ ಹೆಲ್ಪ್ ಆಗಲಿದೆ. ಇಲ್ಲಿ ಬೆಳೆ ಹಾನಿ ಪರಿಹಾರನಾದ್ರೂ ಮುಖ್ಯವಾಗಿ ನಿಮಗೆ ಕೊಟ್ಟೆ ಕೊಡಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೌದು, ಸಾಲ ಮನ್ನಾನಾದ್ರೂ ಮಾಡಬಹುದು ಅಥವಾ ಬೆಳೆ ಹಾನಿ ಪರಿಹಾರ ಆದ್ರೂ ಕೊಡಬಹುದು. ಅಂದ್ರೆ ಬೆಳೆ ಹಾನಿ ಪರಿಹಾರ ಕೊಟ್ಟರು ಹೆಚ್ಚಿನ ಮಟ್ಟದಲ್ಲಿ ಕೊಡ್ತಾರೆ, ಕಡಿಮೆ ಮಟ್ಟದಲ್ಲಿ ಏನಿಲ್ಲ. ಸೊ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅತಿ ಶೀಘ್ರದಲ್ಲಿನೇ, ಈಗ 1 ವಾರದಲ್ಲಿನೇ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಸೊ ಅದನ್ನ ಚರ್ಚೆ ನಡೆದ ತಕ್ಷಣ ಏನ್ ಡಿಸಿಷನ್ ತಗೊಳ್ತಾರೆ ಅದ್ರ ಬಗ್ಗೆ ಫೈನಲ್ ಆದ ತಕ್ಷಣ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡುವಂತಹ ಕೆಲಸ ನಿಮ್ಮದು.